ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ನಾರ್ಮಲ್ ಡಿಸೈನೇ, ಬಟ್ ಅದೇ ಹೊಸ ಟೈಪ್ ಟ್ರೈ ಮಾಡಿದೆ. ಸಿಂಗಲ್ ಸ್ಟೆಪ್ ಡಿಸೈನ್ ಫ್ರೆಂಡ್ಸ್, ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ. 10 ನಂಬರ್ ನೀಡಲ್ಲಿ ತೊಗೊಂಡಿದ್ದೀನಿ. ಆ್ಯಸ್ ಯೂಶುವಲ್ 6 ಎಳೆ ದಾರ ತೊಗೊಂಡು 7 ಎಳೆ ಕೂಡ ತೊಗೋಬೋದು ಫ್ರೆಂಡ್ಸ್. 7 ಎಳೆ ಕೂಡ ತೊಗೊಂಡ್ರು ತಿಕ್ಕಾಗಿ ಚೆನ್ನಾಗಿ ಬರುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ನೀಡಲ್ನ ಹಾಕಿ ದಾರನ ತೊಗೊಬಂದು ಫಸ್ಟ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 2 ಸತಿ ದಾರನ ತೊಗೊಬಂದು ನಾಟ್ ಹಿಂದೆ ಬರಲಿ. ಸೊ ಒಂದು ಸಿಂಗಲ್ ಕ್ರೋಶೆ ಮಾಡಿ ಟೈಟ್ ಮಾಡಿ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೀಡಲ್ನ ಹಾಕಿ ದಾರನ ತೊಗೊಬಂದು ಲಾಕ್ ಮಾಡ್ಕೊಳ್ಳೋದು. ಲಾಕ್ ಮಾಡಿ ಟೈಟಾಗೆ ಲಾಕ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕುಚ್ಚು ಆ ಸೈಡ್ ಈ ಸೈಡು ಬೀಡ್ ಬರೋ ಥರ ಮಾಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ದಾರನ ಮೇಲೆ ಮಾಡಿ ಮೀಡಿಯಮ್ ಸೈಜ್ ಬೀಡ್ ತೊಗೊಂಡಿದ್ದೀನಿ 2. ಸೊ ಮೀಡಿಯಮ್ ಸೈಜ್ ಬೀಡು 2 ತೊಗೊಂಡು ಒಂದನ್ನ ಇನ್ಸರ್ಟ್ ಮಾಡೋಣ. ಫಸ್ಟ್ ಒಂದು ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ 2 ಚೈನ್ ಎಕ್ಸ್ಟ್ರಾ ಮಾಡ್ತೀನಿ ಫ್ರೆಂಡ್ಸ್. 2 ಚೈನ್ ಸಾಕಾಗುತ್ತೆ ಕುಚ್ಚಿಗೆ, ಇಲ್ಲ 3 ಕೂಡ ಮಾಡ್ಕೋಬೋದು. 1 ಚೈನ್ 2 ಚೈನ್ ಮಾಡಿಕೊಂಡು ಇನ್ನೂ ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ಸ್ವಲ್ಪ ದಾರ ಮೇಲೆ ಮಾಡಿ ಇನ್ನೂ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳಿ. ಸೊ ನೀವು ಬೀಡನ್ನ ಬಟ್ಟೆಗೇ ಅಂದರೆ ಸಾರಿಗೇ ಲಾಕ್ ಮಾಡಿನೂ 3 ಚೈನ್ ಎಕ್ಸ್ಟ್ರಾ ಮಾಡ್ಕೋಬೋದು. ನಾನು ಕುಚ್ಚು ಆ ಸೈಡ್ ಈ ಸೈಡ್ ಹತ್ತಿರ ಕಾಣಿಸುತ್ತೆ ಫ್ರೆಂಡ್ಸ್. ಈ ಥರ ಮಾಡೋದ್ರಿಂದ ಹತ್ತಿರ ಕಾಣುತ್ತೆ. ಆ ಥರ ಅಂದರೆ 5 ಚೈನಲ್ಲಿ ಫಸ್ಟ್ ಚೈನು ಲಾಸ್ಟ್ ಚೈನು ನಿಮಗೆ ಬೀಡ್ ಬರೋ ಥರ ಮಾಡಿಕೊಂಡು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿ ಇನ್ನೂ 1 ಟೈಮ್ ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಈ ರೀತಿ ಕೂಡ ಬೀಡನ್ನ ಹಾಕ್ಕೋಬೋದು, ಇಲ್ಲ ಡೈರೆಕ್ಟಾಗಿ ಕೂಡ ಲಾಕ್ ಮಾಡ್ಕೋಬೋದು. 2 ಟೈಮ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇವಾಗ ಫಸ್ಟ್ 2 ಸಿಂಗಲ್ ಕ್ರೋಶೆ 2 ಚೈನು 2 ಬೀಡ್ ಸೆಂಟರಲ್ಲಿ 2 ಚೈನ್ ಹಾಕಿ ಮತ್ತೆ 2 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಸೊ ಇದಾದಮೇಲೆ 3 ಚೈನ್ನ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿಂದ 3 ಚೈನ್ ಮಾಡ್ಕೊಳ್ತೀನಿ. 1 ಚೈನ್ 2 ಚೈನ್ 3 ಚೈನ್ 3 ಚೈನ್ನ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. 3 ಚೈನ್ನ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಲಾಕ್ ಮಾಡ್ಕೊಂಡು ಆದಮೇಲೆ ಅಲ್ಲಿಂದ 9 ಚೈನ್ಸ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. 3 ಚೈನ್ ಲಾಕ್ ಆದಮೇಲೆ 9 ಚೈನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ 9 ಚೈನ್ ಹಾಕಬೇಕು. ಆರ್ಚ್ ನಿಮಗೆ ಒಂದು ಸ್ವಲ್ಪ ವಿಡ್ತ್ ಜಾಸ್ತಿ ಬರುತ್ತೆ ಫ್ರೆಂಡ್ಸ್, ಅಗಲ ಬರುತ್ತೆ ನಿಮಗೆ ಅಗಲವಾಗಿ, ಅಂದರೆ ಆರ್ಚ್ ಸೈಜ್ ಅಲ್ಲ. ಸೊ ನಮಗೆ ಮಧ್ಯದಲ್ಲಿ ಸೆಂಟ್ರ್ ಗ್ಯಾಪ್ ಏನಿದೆ ಸ್ವಲ್ಪ ಅಗಲ ಬರಬೇಕು, ಅದಕ್ಕೋಸ್ಕರ 9 ಚೈನ್ ಹಾಕ್ಕೊಂಡಿದ್ದೀನಿ. ಈವನ್ 10-11 ಕೂಡ ಹಾಕ್ಕೊಬೋದು, ಇನ್ನೂ ಬ್ರಾಡ್ ಮಾಡ್ಕೋಬೋದು ನೀವು. ಸೊ ಇದು ಒಂದು 6 ಚೈನ್ ಅಷ್ಟು ಗ್ಯಾಪಲ್ಲಿ ನಾನು ಲಾಕ್ ಮಾಡ್ಕೊಳ್ತೀನಿ. 5 ಚೈನ್ ಅಲ್ಲ ಫ್ರೆಂಡ್ಸ್, ಒಂದು 6-7 ಚೈನ್ ಅಷ್ಟು ಗ್ಯಾಪ್ನ ಬಿಟ್ಟು ನೀವು 9 ಚೈನ್ನ ಲಾಕ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಬ್ರಾಡಾಗಿ ಬಂದರೆ ಚೆನ್ನಾಗಿ ಅನಿಸುತ್ತೆ ಅಂದ್ಬಿಟ್ಟು ಬ್ರಾಡ್ ಮಾಡಿದ್ದೀನಿ ಅಷ್ಟೇ. ಲಾಕ್ ಮಾಡಿಕೊಂಡು ಸ್ವಲ್ಪ ಟರ್ನ್ ಮಾಡ್ಕೋಬೇಕು ಫ್ರೆಂಡ್ಸ್. ಸಿಂಗಲ್ ಸ್ಟೆಪ್ ಅಂದೆ ಅಲ್ವಾ, ಸಿಂಗಲ್ ಕಲರ್ ಸಿಂಗಲ್ ಸ್ಟೆಪ್ಪಿಂದ ಅಂದರೆ ಬ್ಯಾಕ್ ಸೈಡ್ಗೆ ನಾವು ವರ್ಕ್ ಮಾಡಬೇಕಾಗತ್ತೆ. ಸ್ವಲ್ಪ ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ ಬ್ಯಾಕ್ ಸೈಡಿಗೆ. ಸೊ ಟರ್ನ್ ಮಾಡಿಕೊಂಡು ಅಲ್ಲಿಂದ ವರ್ಕ್ ಸ್ಟಾರ್ಟ್ ಮಾಡ್ಕೋಬೇಕು. ಇದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡ್ ಟರ್ನ್ ಮಾಡಿರೋದು. ಇಲ್ಲಿ 1 ಚೈನ್ ಎಕ್ಸ್ಟ್ರಾ ಮಾಡ್ಕೊಳ್ಳೋಣ. 1 ಚೈನ್ ಟರ್ನ್ ಮಾಡಿರ್ತೀವಲ್ಲ, 1 ಚೈನ್ ಎಕ್ಸ್ಟ್ರಾ ಮಾಡಿಕೊಂಡು ನಾವು ಈ 9 ಚೈನ್ ಏನಿದೆ ಅದ್ರ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಈ 2 ದಾರ ಸೇರಿ 1 ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ಡಿಸೈನ್ ತುಂಬ ಈಸಿ ಇದೆ ಫ್ರೆಂಡ್ಸ್, ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು, ಅಷ್ಟು ಈಸಿ ಇದೆ. ಸೊ ಜಸ್ಟ್ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗೋದು. ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಈ ರೀತಿ ನಾನಿಲ್ಲಿ 11 ಟೈಮ್ಸ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. 10 ಟೈಮ್ಸ್ 11 ಟೈಮ್ಸ್ ಮಾಡ್ಬೋದು. 9 ಚೈನ್ಗೆ 10 to 11 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋದು. ನಾನು 11 ಮಾಡ್ತಾಯಿದ್ದೀನಿ. ಸೊ ಅದಕ್ಕಿಂತ ಜಾಸ್ತಿ ಮಾಡೋದು ಬೇಡ ಫ್ರೆಂಡ್ಸ್, ಯಾಕಂದರೆ ನಾವು ನೆಕ್ಸ್ಟ್ ಸ್ಟೆಪ್ ಹಾಕಿದ್ರೆ ಓವರ್ಲ್ಯಾಪ್ ಆಗೋಗ್ಬಿಡುತ್ತೆ. ಜಾಸ್ತಿ ಕೌಂಟ್ಸ್ ಹಾಕ್ಕೊಂಡ್ರೆ ಈವನ್ 10 ಆದರೂ ಕರೆಕ್ಟಾಗೇ ಇರುತ್ತೆ. 10 to 11 ಮಾಡ್ಕೊಳ್ಳಿ ಸಾಕು. 9 ಚೈನ್ಗೆ ನಾವು ರಿವರ್ಸಿಂದ 10 to 11 ಸಿಂಗಲ್ ಕ್ರೋಶೆನ ಮಾಡ್ಕೊಂಡು ಬರ್ತಾಯಿದ್ದೀನಿ. 11 ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಸೊ 11 ಮಾಡ್ಕೊಂಡ್ಬಿಟ್ಟು ಡೈರೆಕ್ಟಾಗಿ 3 ಚೈನಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಲಾಸ್ಟ್ ಒಂದು ಮಾಡಿಕೊಂಡು ನೋಡಿ ಈ ಥರ ಸ್ಟಿಫಾಗೆ ಬರುತ್ತೆ. ಸೊ 11 ಚೈನ್ನ ನಾನು 11 ಸಿಂಗಲ್ ಕ್ರೋಶೆಸ್ ಮಾಡಿದ್ದೀನಿ. ಸೊ 9 ಚೈನ್ಗೆ 11 ಸಿಂಗಲ್ ಕ್ರೋಶೆ ಮಾಡಿ ಈ 3 ಚೈನ್ ಇರುತ್ತೆ ಅಲ್ವಾ, ಅದಕ್ಕೆ ಡೈರೆಕ್ಟಾಗಿ ಲಾಕ್ ಮಾಡ್ಕೊಳ್ತೀನಿ. 3 ಚೈನಲ್ಲಿ ಲಾಕ್ ಮಾಡೋಣ 1 ಟೈಮು. ಈಗ ಫ್ರಂಟ್ ಸೈಡಿಗೆ ಬಟ್ಟೆನ ಟರ್ನ್ ಮಾಡ್ಕೊಳ್ಳೋಣ. ಫ್ರಂಟ್ ಸೈಡಿಗೆ ಬಟ್ಟೆ ಟರ್ನ್ ಮಾಡಿಕೊಂಡ್ರೆ ನಮಗೆ ಈ ರೀತಿ ಹೋಲ್ಸ್ ಕಾಣುತ್ತೆ. ಹಿಂದೆಯಿಂದ ಸಿಂಗಲ್ ಕ್ರೋಶೆ ಹಾಕಿದ್ರೆ ಫ್ರೆಂಡ್ಸ್ ಈ ಥರ ನಮಗೆ ಹೋಲ್ ಕಾಣಿಸುತ್ತೆ ಆರಾಮಾಗೆ. ಇಲ್ಲಿಂದ ಡೈರೆಕ್ಟಾಗಿ ನಾವು 2 ಚೈನ್ನ ಮಾಡ್ಕೋತೀನಿ ಫ್ರೆಂಡ್ಸ್.
ಪ್ರತಿ ಟೈಮ್ 3 ಚೈನ್ ಹಾಕಬೇಕು. ಇಲ್ಲಿ ಮಾತ್ರ ಸ್ಟಾರ್ಟಿಂಗ್ ಮಾತ್ರ ನಾವು ಟರ್ನ್ ಮಾಡಿರ್ತೀವಲ್ಲ, ಟ್ವಿಸ್ಟೆಡ್ ಕೂಡ ಇರುತ್ತೆ, ಅದೊಂದು ಚೈನ್ ಥರ ಅನಿಸುತ್ತೆ. ಸೊ ಅದಕ್ಕೋಸ್ಕರ 2 ಚೈನ್ ಹಾಕಿದ್ದೀನಿ. ಸ್ಟಾರ್ಟಿಂಗ್ ಹೋಲ್ಗೆ ನೋಡಿ, ಫಸ್ಟ್ ಹೋಲ್ಸ್ ಕಾಣಿಸುತ್ತೆ ಅಲ್ವಾ ಫ್ರೆಂಡ್ಸ್, ಫಸ್ಟ್ ಹೋಲ್ಗೆ ನಾನು ನೀಡಲ್ನ ಹಾಕಿ ಡೈರೆಕ್ಟಾಗಿ ದಾರನ ತಂದು ಸೊ 2 ದಾರ ಸೇರಿ 1 ಮಾಡಿಕೊಂಡು ಲಾಕ್ ಮಾಡ್ಕೋತೀನಿ. 2 ಚೈನ್ ಹಾಕಿದೆ, ಫಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್ ಮಾಡಿದೆ. ಅಲ್ಲಿಂದ 3 ಚೈನ್ನ ಹಾಕೋತೀನಿ. ಜಸ್ಟ್ 3 ಚೈನ್ ಹಾಕೋದು ಫ್ರೆಂಡ್ಸ್. ಪ್ರತಿಯೊಂದು ಸಿಂಗಲ್ ಕ್ರೋಶೆ ಹೋಲ್ ಗ್ಯಾಪ್ಸ್ ಇರುತ್ತಲ್ವ ನೋಡಿ, ಫಸ್ಟ್ ಒಂದು ಲಾಕ್ ಆಯ್ತಲ್ವ, ಸೆಕೆಂಡ್ ಒನ್ಗೆ ನಾನು ನೀಡಲ್ನ ಹಾಕ್ತಾಯಿದ್ದೀನಿ, ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಪ್ರತಿ ಟೈಮು ನಾನು 3 ಚೈನ್ ಹಾಕಿ ಪ್ರತಿ ಸಿಂಗಲ್ ಕ್ರೋಶೆ ಗ್ಯಾಪಲ್ಲೂ ಕೂಡ ಲಾಕ್ ಮಾಡ್ಕೊಳ್ತಾ ಹೋಗಬೇಕು. 3 ಚೈನ್ ಹಾಕಬೇಕು. ನೆಕ್ಸ್ಟ್ ಥರ್ಡ್ ಸಿಂಗಲ್ ಕ್ರೋಶಲ್ಲಿ ನೋಡಿ ಹೋಲ್ ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ, ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. 3 ಚೈನ್ ಹಾಕೋಣ, 1 ಚೈನ್, 2 ಚೈನ್, 3 ಚೈನ್ ಹಾಕಿ ಸಿಂಗಲ್ ಕ್ರೋಶಲ್ಲಿ ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಪ್ರತಿಯೊಂದು ಗ್ಯಾಪ್ಗೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಅದು 3 ಚೈನ್ ಅನ್ನೋದು ಸ್ವಲ್ಪ ಚಿಕ್ಕದಾಗಿ ಒಂದು ಸ್ವಲ್ಪ ಯು ಶೇಪ್ ಟೈಪು ಪೆಟಲ್ಸ್ ಥರ ಕಾಣಿಸುತ್ತೆ ನಿಮಗೆ, ಫ್ಲವರ್ ಪೆಟಲ್ಸ್ ಥರ. ಅದು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಬರೀ 3 ಚೈನ್ದು ಲಾಕ್ ಮಾಡಿದ್ರೆ, ಯಾವಾಗಲೂ ಪೀಕಾಟ್ಸ್ ಮಾಡ್ತೀವಿ ಅಥವಾ ಇನ್ನೇನಾದ್ರು ಕಂಬಗಳನ್ನ ಮಾಡ್ಕೊಳ್ತೀವಲ್ವ, ಈ ಥರ 3 ಚೈನ್ಸ್ನ ಮಾಡಿಬಿಟ್ಟು ಜಸ್ಟ್ ಲಾಕ್ ಸಿಂಗಲ್ ಕ್ರೋಶೆ ಮಾಡಿದ್ರೇನು ಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಜಸ್ಟ್ ಫ್ಲವರ್ ಪೆಟಲ್ಸ್ ಥರ ಒಂದು ಸ್ವಲ್ಪ ಹತ್ರ ಇರೋ ಥರ ಕಾಣಿಸುತ್ತೆ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ. ಇನ್ನೆಯಿಂದ ಸಿಂಗಲ್ ಕ್ರೋಶೆ ಕೂಡ ಅದು ವರ್ಕ್ ನೀಟಾಗಿ ಕಾಣಿಸುತ್ತೆ ನಿಮಗೆ, ವರ್ಕ್ ತುಂಬ ಚೆನ್ನಾಗಿರುತ್ತೆ. ಈವನ್ ಇದು ವಿತೌಟ್ ಬೀಡ್ ಕೂಡ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ನೀವು ಎಷ್ಟು ನೀಟಾಗಿ ಬರುತ್ತೆ ಇದು ಡಿಸೈನು. 3 ಚೈನ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಚೈನ್ಸ್ ಮಾತ್ರ ಒಂದೇ ಸಮ ಹಾಕ್ಕೊಳ್ಳಿ. ಸೊ ಲೂಸು ಟೈಟ್ ಬೇಡ, ಒಂದೇ ಮೀಡಿಯಮ್ ಸೈಜಲ್ಲಿರಲಿ. ಲಾಸ್ಟಲ್ಲಿ ಮಾಡಾದಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಇಲ್ಲಿ ಸಿಂಗಲ್ ಕ್ರೋಶೆ ಮಾಡಿರ್ತೀವಿ ಅಲ್ವಾ ಬಟ್ಟೆಗೆ, ಸೊ ಆ ಸಿಂಗಲ್ ಕ್ರೋಶಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಆ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ಈ ರೀತಿ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಸ್ಟಾರ್ಟಿಂಗ್ 3 ಚೈನ್ ಹಾಕಿದ್ವಿ ಅಲ್ಲ ಫ್ರೆಂಡ್ಸ್, ಇಲ್ಲಿ ಒಂದು ಡಬಲ್ ಕ್ರೋಶೆ ಮಾಡಿಕೊಂಡು ಸೇಮ್ ಗ್ಯಾಪ್, ಸ್ಟಾರ್ಟಿಂಗ್ ಎಷ್ಟಿದೆ ಗ್ಯಾಪು ಅಷ್ಟು ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಂಬನ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ. ನಾವು ಆರ್ಚ್ ಸ್ಟಾರ್ಟಿಂಗ್ ಯಾವ ರೀತಿ ಸ್ಟಾರ್ಟ್ ಮಾಡಿರ್ತೀವೋ ಎಂಡ್ ಕೂಡ ಅದೇ ರೀತಿ ಎಂಡ್ ಮಾಡ್ಕೋಬೇಕು. ಸೊ ಈ ರೀತಿ ಕಾಣಿಸುತ್ತೆ. 11 ಸಿಂಗಲ್ ಕ್ರೋಶೆಗೆ ಇಷ್ಟು ಕಾಣುತ್ತೆ ಫ್ರೆಂಡ್ಸ್. 12 ಆದರೆ ಓವರ್ಲ್ಯಾಪ್ ಆಗೋಗುತ್ತೆ, 10 ಆದ್ರೂ ಕರೆಕ್ಟಾಗಿರುತ್ತೆ. ಸೊ 9 ಚೈನಿಗೆ 10 ಅಥವಾ 11 ಮಾಡ್ಕೊಳ್ಳಿ. ಬ್ಯಾಕ್ ಸೈಡಿಂದ ಸಿಂಗಲ್ ಕ್ರೋಶೆ ಮಾಡಿ ಫ್ರಂಟ್ ಸೈಡಿಂದ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋದು. ತುಂಬ ಈಸಿ ಇದೆ ಫ್ರೆಂಡ್ಸ್, ಇವನ್ ಬಿಗಿನರ್ಸ್ ಟ್ರೈ ಮಾಡ್ಬೋದು ಅಲ್ವಾ. ಸೊ ಆರಾಮ್ಸಾಗಿ ನೀಟಾಗಿ ಒಂದು ಆರ್ಚ್ ಬರುತ್ತೆ, ಸ್ಟಿಫಾಗಿರೋ ಅಂಥದ್ದು. ಸೊ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಆ್ಯಕ್ಚುಲಿ ಸೀರೆಗೆ ಮಾಡಿ ತೋರಿಸ್ಬೇಕಿತ್ತು ಫ್ರೆಂಡ್ಸ್, ಸೊ ಐಡಿಯಾ ಬಂತಂತ ಜಸ್ಟ್ ಈಸಿ ಡಿಸೈನು ಇದು. ಒಂದು ಸಿಂಗಲ್ ಕ್ರೋಶೆ ಆದ ತಕ್ಷಣ ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡೋಣ. 2 ಚೈನ್ ಎಕ್ಸ್ಟ್ರಾ ಮಾಡಿಬಿಟ್ಟು 2 ಚೈನ್ ಅಥವಾ 3 ಚೈನ್ ಮಾಡ್ಕೊಳ್ಳಿ. ನೀವು ಎಷ್ಟು ಸ್ಟಾರ್ಟ್ ಮಾಡಿರ್ತೀರೋ ಅದೇ ಕೌಂಟಲ್ಲಿ ಪ್ರತಿಯೊಂದು ಫಿನಿಷ್ ಮಾಡಬೇಕು. ಸೊ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಆರ್ಚ್ ಅಂತೂ ತುಂಬ ಈಸಿ ಇದೆ ಫ್ರೆಂಡ್ಸ್, ತುಂಬ ಈಸಿ ಇದೆ, ತುಂಬ ಬೇಗ ಆಗೋಗುತ್ತೆ. ನಾರ್ಮಲ್ ಆರ್ಚ್ ಇದ್ದಂಗೆ, ಅಂದರೆ ಡಬಲ್ ಕ್ರೋಶೆ ಆರ್ಚ್ ಎಲ್ಲ ಮಾಡ್ತೀವಿ ಅಲ್ವಾ, ಅಷ್ಟೇ ಟೈಮ್ ತೊಗೊಳುತ್ತೆ. ಜಸ್ಟ್ 3 ಚೈನ್ ಸಿಂಗಲ್ ಕ್ರೋಶೆಗೆ 3 ಚೈನ್ ಹಾಕ್ಕೊಂಡು ಹೋಗೋದಷ್ಟೇ. ಸೊ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಇವಾಗ ನೆಕ್ಸ್ಟ್ ಆರ್ಚ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 3 ಚೈನ್ ಹಾಕೋಣ. ಫಸ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಅಲ್ಲಿಂದ 9 ಚೈನ್ನ ಹಾಕೋತೀನಿ. ಸೊ ಇದರಲ್ಲಿ ಫ್ರೆಂಡ್ಸ್ ಸೆಂಟ್ರಲ್ಲಿ ನೀವು ಆರ್ಚ್ ಸೆಂಟ್ರಲ್ಲಿ 3 ಚೈನ್ ಹಾಕಿದ್ವಿ ಅಲ್ಲ, ಅದು ಕೂಡ 11 ಹಾಕಿರ್ತೀನಿ ನಾನು ಸೆಂಟರಲ್ಲಿ. ಅಂದರೆ 5 ಆದಮೇಲೆ ನೀವು 3 ಚೈನ್ಗೆ ಒಂದು ಬೀಡ್ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಆರ್ಚಲ್ಲಿ ಬೀಡ್ ಏನು ಬೇಡ ಅಂದ್ಬಿಟ್ಟು ನಾನು ಸ್ಕಿಪ್ ಮಾಡಿದ್ದೀನಿ. ಇದು ಜಸ್ಟ್ ಪ್ಲೇನ್ ಆರ್ಚ್ ಥ್ರೆಡ್ ವರ್ಕ್ ಇರಲಿ ಅಂತ. ಸೊ ಎಷ್ಟು ಮೆಜರ್ಮೆಂಟ್ ಸ್ಟಾರ್ಟಿಗೆ ತೊಗೊಂಡಿರ್ತೀವ ಅಷ್ಟೇ ಮೆಜರ್ಮೆಂಟಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಕರೆಕ್ಟಾಗಿ ನೋಡಿಕೊಂಡು 6 ಚೈನ್ 7 ಚೈನ್ ಅಷ್ಟು ಗ್ಯಾಪಲ್ಲಿ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಮಾಡ್ಕೊಂಡಿದ್ದಾದ ತಕ್ಷಣ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಬ್ಯಾಕ್ ಸೈಡಿಂದ ನಾವು ಸಿಂಗಲ್ ಕ್ರೋಶೆ ಸ್ಟಾರ್ಟ್ ಮಾಡಬೇಕು. 1 ಚೈನ್ ಎಕ್ಸ್ಟ್ರಾ ಮಾಡೋಣ ಇಲ್ಲಿ. ಇವಾಗ ಟರ್ನ್ ಮಾಡಿದ ತಕ್ಷಣ 1 ಚೈನ್ ಎಕ್ಸ್ಟ್ರಾ ಮಾಡಿಬಿಟ್ಟು ಈ 9 ಚೈನ್ ಒಳಗಡೆ ಎಲ್ಲ ಸಿಂಗಲ್ ಕ್ರೋಶೆ ಮಾಡೋಣ. 11 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. 11 ಸಿಂಗಲ್ ಕ್ರೋಶೆನ ಇದಕ್ಕೆ 9 ಚೈನ್ಗೆ ಫಿಲ್ ಮಾಡ್ಕೊಳ್ಳೋಣ. ಫಿಲ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ 3 ಚೈನ್ ಇರುತ್ತೆ ಅಲ್ವಾ,
3 ಚೈನ್ಗೆ ಲಾಕ್ ಮಾಡಿಕೊಂಡು ಮತ್ತೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಸೊ ಅಲ್ಲಿಂದ 2 ಚೈನ್ಸ್ ಹಾಕೋಣ ಫ್ರೆಂಡ್ಸ್. ಟರ್ನ್ ಮಾಡ್ಕೊಂಡಿದ ತಕ್ಷಣ ಅಲ್ಲಿಂದ 2 ಚೈನ್ ಹಾಕ್ಕೊಳ್ಳೋಣ. 1 ಚೈನ್ ಮತ್ತು 2 ಚೈನ್ ಹಾಕ್ಕೊಂಡು ಈ ಸಿಂಗಲ್ ಕ್ರೋಶೆ ಹೋಲ್ ಗ್ಯಾಪ್ ಇರುತ್ತೆ ಅಲ್ವಾ, ಫಸ್ಟ್ ಸಿಂಗಲ್ ಕ್ರೋಶೆ ಹೋಲ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳೋಣ. ಇವಾಗ 3 ಚೈನ್ ಮತ್ತೆ ಮಾಡೋಣ. 1 ಚೈನ್, 2 ಚೈನ್, 3 ಚೈನ್ನ ಮಾಡಿಕೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಹೋಲ್ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ ಲಾಕ್ ಮಾಡ್ಕೋಬೇಕು. ಸೊ ಇದೇ ರೀತಿ ಪ್ರತಿಯೊಂದು ಹೋಲ್ಗೂ ನಾವು 3 ಚೈನ್ನ ಹಾಕಿಬಿಟ್ಟು ಲಾಕ್ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ತುಂಬ ಈಸಿ ಇದೆ ಅಲ್ಲ ಡಿಸೈನು. ಸೊ ಪ್ರತಿ ಸಿಂಗಲ್ ಕ್ರೋಶೆ ಹೋಲ್ ಗ್ಯಾಪ್ಗೂ 3 ಚೈನ್ ಹಾಕಬೇಕು, ಲಾಕ್ ಮಾಡಬೇಕು. ಬೇಕಂದರೆ ಫ್ರೆಂಡ್ಸ್ ನೀವಿಲ್ಲಿ ಬೀಡನ್ನ ಹಾಕ್ಬೋದಂದರೆ ಒಂದು 3 ಚೈನ್ ಹಾಕಿ ಇನ್ನೊಂದಕ್ಕೆ ಬೀಡನ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಬೋದು, ಅದು ಕೂಡ ಚೆನ್ನಾಗಿ ಬರುತ್ತೆ. ಒಂದು 3 ಚೈನ್ ಹಾಕಬೇಕು, ಇನ್ನೊಂದು ಬೀಡನ್ನ ಹಾಕೋದು, ಇಲ್ಲ ಸ್ಕಿಪ್ ಮಾಡೋದು, ಆ ಥರ ಕೂಡ ನೀವು ಮಾಡ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆ ಥರ ತೋರಿಸಿದ್ದೀನಿ. ಸೊ ಒಂದು 3 ಚೈನ್ ಹಾಕಿ ಇನ್ನೊಂದು ಜಸ್ಟ್ ಹಾಗೆ ಲಾಕ್ ಮಾಡೋದು, ಆ ಥರ ಕೂಡ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಇವಾಗ ಒತ್ತಾಗಿ ಮಾಡಿದ್ದೀನಿ. ಸೊ ಹತ್ರ 3 ಚೈನ್ ಬಂದಿದೆ. ನಾರ್ಮಲ್ ಆರ್ಚ್ ಫ್ರೆಂಡ್ಸ್ ತುಂಬ ಈಸಿಯಾಗಿ ನೀವು ಮಾಡ್ಕೋಬೋದು. ಅದು ಲಾಸ್ಟಲ್ಲಿ ಹಾಕಿರೋ ಸಿಂಗಲ್ ಕ್ರೋಶೆಗೆ ಒಂದು ಡಬಲ್ ಕ್ರೋಶೆ ಹಾಕಿ ನಾನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕಿ ಬೀಡನ್ನ ಹಾಕಿ ಇಲ್ಲಿ ಸೆಂಟ್ರಲ್ಲಿ 2 ಚೈನ್ ಹಾಕಿ ನಾವು ಕುಚ್ಚಿಗೆ ಪ್ಲೇಸ್ ಮಾಡ್ಕೊಂಡಿರೋದು. ಡಿಸೈನ್ ಈ ರೀತಿ ಇದೆ ಫ್ರೆಂಡ್ಸ್. ಸೊ ತುಂಬ ಸ್ಟಿಫಾಗಿ ನೀಟಾಗಿ ಬರುತ್ತೆ. ಈವನ್ ಇದು ವಿತೌಟ್ ಕುಚ್ಚು ಕೂಡ ನೀವು ಟ್ರೈ ಮಾಡ್ಬೋದು. ಜಸ್ಟ್ ಒಂದೇ ಒಂದು ಬೀಡನ್ನ ಹಾಕಿಬಿಟ್ಟು ಮೊನ್ನೆ ಒಂದು ಮೈಸೂರು ಸಿಲ್ಕು ಕೂಡ ಇದೇ ಥರ ಟ್ರೈ ಮಾಡಿದ್ದೆ ಫ್ರೆಂಡ್ಸ್. ಅಂದರೆ ಅದಕ್ಕೆ ಪಿಕಾಟ್ಸ್ ಯೂಸ್ ಮಾಡಿದೆ, ಇಷ್ಟೇ ಸ್ಟಿಫಾಗೆ ಇನ್ನೂ ಬ್ರಾಡಾಗಿ ದೊಡ್ಡದಾಗಿ ಬಂದಿತ್ತು. ಇದು ತುಂಬ ಈಸಿ, ತುಂಬ ಸಿಂಪಲ್ಲು. ವರ್ಕ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಬೀಡ್ ಬೇಡ ಅಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಬೋದು. ಕುಚ್ಚು ಬೇಡ ಅಂದ್ರೂ ಕೂಡ ಕುಚ್ಚು ಪ್ಲೇಸ್ಗೆ ಒಂದೇ ಒಂದು ನಮ್ಮ ಬೀಡ್ ಇಟ್ಬಿಟ್ಟು ಬಿಗ್ ಬೀಡನ್ನ ಹಾಕಿ ನೀವು ಆರ್ಚ್ನ ಕಂಪ್ಲೀಟ್ ಮಾಡ್ಕೋಬೋದು. ಸೊ ಈ ಆರ್ಚ್ ಬಂದು ಸ್ಟಿಫ್ ಆಗಿರುತ್ತಲ್ವ ಫ್ರೆಂಡ್ಸ್, ಅದು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಮೈಸೂರು ಸಿಲ್ಕ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಸ್ಯಾರೀಸ್ಗೂ ನೀವು ಟ್ರೈ ಮಾಡ್ಬೋದು. ಈವನ್ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಈ ಡಿಸೈನ್ನ. ಸೊ ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 550 ಅರೌಂಡ್ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ನೀವು ಮಾಡ್ಬೋದು. ಬಟ್ ತುಂಬ ಈಸಿ ಇದೆ. ಸಿಂಗಲ್ ಸ್ಟೆಪ್ ಡಿಸೈನು ಸ್ಟಿಫಾಗಿರುತ್ತೆ ಆರ್ಚ್ ಮಾತ್ರ. ಸೊ ಬ್ರಾಡಾಗಿ ಸ್ಟಿಫಾಗಿ ಕಾಣಿಸುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. Thank you.